ಹೆಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಶಿರ್ಸಿಯಲ್ಲಿ ಫೆಬ್ರವರಿ 1, 2, 3 ಎಲ್ಲ ಕಾಳುಮೆಣಸಿನ ಮೇಳ ಇದೆಲ್ಲ ಇದೆ, ಫಲಪುಷ್ಪ ಪ್ರದರ್ಶನ ಇದೆ. ಸೊ ಇವತ್ತು ನಾನು ನಿಮಗೆ ಕಾಳುಮೆಣಸಿಂದ ಮಾಡಿರುವಂತಹ ಆರತಿ ತಟ್ಟೆಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಾಳುಮೆಣಸಲ್ಲೂ ಇಷ್ಟೊಂದು ವೆರೈಟಿ ಮಾಡ್ಬೋದಾ ಅಂತ ಅನಿಸುತ್ತೆ ನಮಗೆ ಅದನ್ನು ನೋಡಿದಾಗ. ಹಾಗಾದರೆ ನೋಡ್ತಾ ಹೋಗೋಣ ಅಲ್ವಾ, ಏನೇನೆಲ್ಲ ಮಾಡಿದ್ದಾರೆ, ಹೇಗಿದೆ ಹೇಳೋದನ್ನು. ಬನ್ನಿ ನೋಡಿ. ಆದರ್ಶ ವನಿತಾ ಸಮಾಜದವರು ಇದನ್ನು ಮಾಡಿದ್ದಾರೆ. ರೇಖಾ ಭಟ್ ಅವರು ಡ್ರಾಯಿಂಗ್ ಮಾಡಿದ್ದಾರೆ ಅದನ್ನು ರಂಗೋಲಿಯಲ್ಲಿ. ಎಲ್ಲ ಮೆಣಸಿನಕಾಳಿಂದ ಪಿಕಾಕು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಕಾಳು ಮೆಣಸಿನಿಂದ ಎಲ್ಲ ರಂಗೋಲಿ ತಟ್ಟೆಗಳನ್ನು ಮಾಡಿದ್ದಾರೆ. ನ್ಯಾಚುರಲ್ ಇಟ್ಟಿದ್ದಾರೆ ಇವರು, ಕಲರ್ ಕೊಡಲಿಲ್ಲ ಅಂತ. ಇದಕ್ಕೆ ಪ್ರಥಮ ಬಹುಮಾನ ಸಿಕ್ಕಿದೆ. ಚಂದ ಮಾಡಿದ್ದ. ಫ್ರೆಂಡ್ಸ್, ಎಷ್ಟೊಂದು ರೀತಿ ಆರತಿ ತಟ್ಟೆಗಳನ್ನು ಮಾಡಿದ್ದಾರೆ ಅಲ್ವಾ. ಅದು ಎಲ್ಲ ಕಾಳು ಮೆಣಸನ್ನೇ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂದಕ್ಕಿಂತ ಒಂದು ಚೆನ್ನಾಗಾಗಿತ್ತು. ಹಾಗೆ ಇದೆಲ್ಲ ಆರತಿ ತಟ್ಟೆಗಳು ಇಷ್ಟ ಆಗ್ತಾ ಇದ್ದರೆ ಅವರಿಗೋಸ್ಕರ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ನಾನು ಹಾಗೆ ಎಲ್ಲ ಫಲಪುಷ್ಪ ಪ್ರದರ್ಶನ ಮೇಳ ಹೇಗಿತ್ತು, ಸಿರಿಧಾನ್ಯದಿಂದ ಏನೇನೆಲ್ಲ ಮಾಡಿದ್ರು ಹೇಳೋದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ಮಲೆನಾಡು ವ್ಲಾಗ್.
ಹಾಗೆ ಹೂಗಳಿಂದನೂ ಅಷ್ಟೇ ಫ್ರೆಂಡ್ಸ್, ಎಷ್ಟೊಂದು ರೀತಿ ಸೆಲ್ಫಿ ಝೋನ್ಗಳನ್ನು ಮಾಡಿದರು. ಹಾಗೆ ಈ ವರ್ಷದಲ್ಲಿ ಏನೇನೆಲ್ಲ ಸ್ಪೆಷಲ್ ಇತ್ತು ಹೇಳೋದನ್ನು ಅದನ್ನು ಹೂವಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಥರ ಎಲ್ಲ ತುಂಬಾ ಇದೆ. ಸೊ ಆ ವಿಡಿಯೋವನ್ನು ನೋಡಿಕೊಂಡ್ರೆ ನಿಮಗೆ ಅದನ್ನು ಎಲ್ಲ ನೋಡ್ಬೋದು. ಮತ್ತು ನೋಡಿ, ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಫ್ರೆಂಡ್ಸ್, ಈಗಾಗಲೇ ನಾನು ಮಲೆನಾಡಿನ ಆಲೆಮನೆ ಅಂದ್ರೆ ಹಳ್ಳಿಯಲ್ಲಿ ಅದರಲ್ಲೇ ಬರ್ತಾ ದಾತ್ರಿ ಕ್ರಿಯೇಷನ್ಸ್ ಅಲ್ಲೇ ಆರತಿ ಕಟ್ಟು ಎಲ್ಲ ಇದ್ದ ಫ್ರೆಂಡ್ಸ್. ಆಲೆಮನೆ ತುಂಬಾನೇ ನೀವು ಎಂಜಾಯ್ ಮಾಡಬಹುದು. ನೀವೇನಾದ್ರೂ ನೋಡಿಲ್ಲ ನಂಗೆ ಮುಖ ಸ್ವಲ್ಪವ ಇದ್ರದ್ದು ಕಣ್ಣಂಗತ್ತ ಮಲೆನಾಡು ಇದು ಮಲೆನಾಡು ಬ್ಲಾಗ್ಸ್ ಹೇಳೋದಿದ್ದಲ್ಲಿ. ಶಿರಸಿಯಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಫೆಬ್ರವರಿ 1, 2, 3 ದಿನಗಳ ಕಾಲ ನಡೀತಾ ಇದೆ. ನಿಮಗೂ ಏನಾದ್ರೂ ಹೂವೆಲ್ಲ ಇಷ್ಟ ಅಂತ ಆದ್ರೆ ಹೋಗಿ ಒಮ್ಮೆ ನೋಡಿ ಬನ್ನಿ. ಮತ್ತೆ ನೀವು ಎಲ್ಲಿ ನೋಡ್ತಾ ಇದ್ದೀರಿ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ. ನಮಗೆ ತುಂಬಾನೇ ಪ್ರೋತ್ಸಾಹಕವಾಗಿರುತ್ತೆ ನಿಮ್ದು ಒಂದು ಕಮೆಂಟ್. ನೋಡಿ ಫ್ರೆಂಡ್ಸ್, ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯ ಕಲೆ ಅಡಗಿರುತ್ತೆ ಹೇಳೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಕಾಳು ಮೆಣಸಲ್ಲಿ ತಮ್ಮ ಕಲೆಗಳನ್ನು ಎಷ್ಟು ಚೆನ್ನಾಗಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಲ್ವಾ. ತುಂಬಾ ಖುಷಿ ಆಗುತ್ತೆ ನೋಡ್ತಾನೆ ಹೋದ್ರೆ. ಹಾಗೆ ಈ ಕಡೆಗೆ ನೋಡಿ ಎಲ್ಲ ಬೇರೆ ಬೇರೆ ಜಾತಿ ಮೆಣಸಿನ ತಳಿಗಳನ್ನು ಅಂದರೆ ಶೋ ಪೀಸ್ ಆಗಿ ಇಟ್ಟಿದ್ದಾರೆ. ಸೊ ಎಷ್ಟೊಂದು ವೆರೈಟಿ ಇದೆ ಹೇಳೋದು ನಮಗೆ ಗೊತ್ತಾಗುತ್ತೆ ಈ ಥರ ನಾವು ನೋಡಿದಾಗ. ಮೆಣಸು ಅಂದ ತಕ್ಷಣ ನಮಗೆ ಸಾಮಾನ್ಯವಾಗಿ ಎಲ್ಲ ಒಂದೇ ಥರ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅದರಲ್ಲೂ ಬೇರೆ ಬೇರೆ ತಳಿ ಇರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ. ಫ್ರೆಂಡ್ಸ್, ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ಪಾರ್ಟನ್ನು ಈಗ ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ. ಹಾಗೆ ಇವತ್ತೇ ನಾನು ಫಲಪುಷ್ಪ ಪ್ರದರ್ಶನದ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ವೆರೈಟಿ ಹೂಗಳಿದ್ವು. ಹಾಗೆ ಇವತ್ತಿನ ಈ ಕಾಳುಮೆಣಸಿನ ಆರತಿ ತಟ್ಟೆ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಫಲಪುಷ್ಪ ಪ್ರದರ್ಶನದ ವಿಡಿಯೋವನ್ನು ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.